ಸ್ನೇಹಿತರೆ, ವಿಟಚ್ಗೆ ಸ್ವಾಗತ ಸುಸ್ವಾಗತ. ಮಾಹಿತಿ ಹಾಗೂ ಮನೋರಂಜನೆಗಾಗಿ ವಿಟಚ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸ್ನೇಹಿತರೆ, ಸನಾತನ ಧರ್ಮವನ್ನು ಆಚರಿಸುವ ಹಿಂದೂಗಳು ಪ್ರಕೃತಿ ಮಾತೆಯ ಆರಾಧಕರು. ನೆಲ, ಜಲ, ವಾಯು, ಗಿಡ, ಮರ, ಪ್ರಾಣಿ, ಪಕ್ಷಿಗಳಲ್ಲಿ ದೇವರನ್ನು ಕಾಣ್ತಾರೆ. ಅಷ್ಟೇ ಯಾಕೆ, ಕ್ರೀಡಾಪಟುಗಳಲ್ಲಿ, ಸಿನಿಮಾ ನಟ ನಟಿಯರಲ್ಲಿ, ರಾಜಕಾರಣಿಗಳಲ್ಲಿ, ಇನ್ನೂ ಹಲವರಲ್ಲಿ ದೇವರನ್ನ ಕಾಣೋದನ್ನ ನೋಡಿದ್ದೀವಿ. ಗಿಡ ಮರಗಳನ್ನ ದೇವರ ಪ್ರತಿರೂಪವೆಂದೇ ತಿಳಿದು ಪೂಜೆ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಕೆಲವು ಮರಗಳಂತೂ ಪೂಜ್ಯನೀಯ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಅಂತಹ ಒಂದು ಮರದ ಬಗ್ಗೆ ಇಂದು ನಾನು ತಿಳಿಸ್ಕೊಡ್ತೀನಿ. ಆ ಮರ ಅಂತಿಂತ ಮರ ಅಲ್ಲ, ಆ ಮರದಲ್ಲಿ ಎಲ್ಲಾ ದೇವರುಗಳು ನೆಲೆಸಿರುತ್ತಾರೆ ಎಂದು ನಂಬಲಾಗಿದೆ. ಈ ವಿಡಿಯೋದಲ್ಲಿ ಆ ಮರದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲ್ಲಾ ದೇವರುಗಳು ನೆಲೆಸಿರುವಂತಹ ಎಲ್ಲಾ ಕಡೆ ಕಾಣಬರುವಂತಹ ಮರ ಅದೇ ಅರಳಿ ಮರ ಅಥವಾ ಅಶ್ವತ್ಥ ಮರ ಅಂತಾನೂ ಕೂಡ ಕರೆಯಲಾಗುತ್ತೆ. ಈ ಪೂಜನೀಯ ಮರವನ್ನ ವಾಸುದೇವ, ಚೈತನ್ಯ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಮರದ ಒಂದೊಂದು ಭಾಗದಲ್ಲಿ ಒಂದೊಂದು ದೇವರು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ. ಈ ಮರದ ಬೇರಿನಲ್ಲಿ ಬ್ರಹ್ಮದೇವ, ಕಾಂಡದಲ್ಲಿ ಭಗವಾನ್ ವಿಷ್ಣು ಮತ್ತು ಎಲೆಗಳಲ್ಲಿ ಸಾಕ್ಷಾತ್ ಶಿವನು ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಮರ ಪೂಜ್ಯನೀಯ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಅರಳಿ ಮರದಲ್ಲಿ ಅತಿ ಹೆಚ್ಚು ಆಮ್ಲಜನಕವು ಹೊರಸೂಸಲ್ಪಡುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗೂ ಅನೇಕ ರೋಗಗಳನ್ನ ಗುಣಪಡಿಸುವ ಶಕ್ತಿ ಇದೆ ಎಂದು ಆಯುರ್ವೇದದಲ್ಲಿ ತಿಳಿಸಲಾಗಿದೆ. ಹಾಗೆ ಧಾರ್ಮಿಕವಾಗಿ ಈ ಮರವನ್ನ ನೋಡುವುದಾದರೆ ಅರಳಿ ಮರಕ್ಕೆ ನೀರೆರೆಯುವುದು, ದೀಪ ಹಚ್ಚುವುದು, ಪವಿತ್ರ ದಾರಗಳನ್ನು ಕಟ್ಟಿ ಪೂಜಿಸುವುದರಿಂದ ಗೃಹ ದೋಷಗಳು ನಿವಾರಣೆ ಆಗುತ್ತದೆ ಎಂದು ಹೇಳಲಾಗಿದೆ. ಅರಳಿ ಮರವನ್ನು ಪೂಜಿಸಲು ಇರುವ 5 ಕಾರಣಗಳನ್ನು ತಿಳಿಯೋಣ ಬನ್ನಿ. ಅರಳಿ ಮರವು ದೇವರುಗಳ ವಾಸಸ್ಥಾನವೆಂದು ಚಾಂದೋಗ್ಯ ಉಪನಿಷತ್ ಮತ್ತು ಅಥರ್ವ ವೇದದಲ್ಲಿ ಹೇಳಲಾಗಿದೆ. ಶನಿವಾರದಂದು ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀದೇವಿಯು ಮರದ ಮೇಲೆ ಬಂದು ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅರಳಿ ಮರದ ಬೇರಿಗೆ ನೀರೆರೆಯುವುದರಿಂದ ಅದೃಷ್ಟ ಒಲಿದು ಬರುತ್ತದೆ. ಅದರಲ್ಲೂ ಶನಿವಾರದಂದು ಅಶ್ವತ್ಥ ಮರಕ್ಕೆ ನೀರೆರೆದು ಪ್ರದಕ್ಷಿಣೆ ಹಾಕುವುದರಿಂದ ಜೀವನದಲ್ಲಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗಿದೆ. ಅಶ್ವತ್ಥ ಮರದಲ್ಲಿ ಹಲವಾರು ದೇವರುಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ ಪುರಾಣದ ಪ್ರಕಾರ ಅರಳಿ ಮರಕ್ಕೆ ಮತ್ತು ಮಹಾವಿಷ್ಣುವಿಗೆ ಬಹಳಷ್ಟು ಸಂಬಂಧವಿದೆ. ಏಕೆಂದರೆ ಅರಳಿ ಮರವು ವಿಷ್ಣುವಿನ ರೂಪ ಎಂಬ ನಂಬಿಕೆ ಇದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮರಗಳಲ್ಲಿ ನಾನು ಅಶ್ವತ್ಥ ಮರ ಎಂದು ಹೇಳುವುದರ ಮೂಲಕ ಅರಳಿ ಮರದ ಮಹತ್ವವನ್ನು ಉಲ್ಲೇಖಿಸಿದ್ದಾನೆ. ಮತ್ತೊಂದು ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನು ಈ ಮರದ ಕೆಳಗೆ ತನ್ನ ಕೃಷ್ಣಾವತಾರವನ್ನು ಕೊನೆಗೊಳಿಸಿದನೆಂದು ಹೇಳಲಾಗುತ್ತದೆ. ಮೂರನೇದಾಗಿ ದಂತಕಥೆಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಚರ್ಚೆಗಳನ್ನು ನಡೆಸಲು ಈ ಮರವನ್ನೇ ಆಯ್ದುಕೊಂಡಿದ್ದರು ಎಂದು ಹೇಳಲಾಗಿದೆ. ಈ ಮೂಲಕ ಅರಳಿ ಮರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮನು ಈ ಮರದ ಬೇರುಗಳಲ್ಲಿ, ಭಗವಾನ್ ವಿಷ್ಣುವು ಕಾಂಡದಲ್ಲಿ ಮತ್ತು ಪರಮೇಶ್ವರನು ಎಲೆಗಳಲ್ಲಿ ನೆಲೆಸಿದ್ದಾನೆ ಎಂದು ಹೇಳುವುದರ ಮೂಲಕ ಅರಳಿ ಮರವು ತ್ರಿಮೂರ್ತಿಗಳ ವಾಸಸ್ಥಾನ ಎಂದು ಹೇಳಲಾಗಿದೆ. ಯಾವುದೇ ಕಾರ್ಯಕ್ಕೆ ಗುರುಬಲವು ಬಹಳ ಮುಖ್ಯವಾಗುತ್ತದೆ. ಅದರಲ್ಲೂ ಮದುವೆ ಆಗಲು ಗುರುಬಲವಿಲ್ಲದಿದ್ದರೆ ಮದುವೆ ಆಗುವುದು ಅಸಾಧ್ಯ ಎಂದು ಹೇಳಲಾಗಿದೆ. ಹಾಗಾಗಿ 4ನೇದಾಗಿ ಗುರುಗ್ರಹ ಬಲವನ್ನು ಹೆಚ್ಚಿಸಿಕೊಳ್ಳಲು ಅಶ್ವತ್ಥ ಮರವನ್ನು ಪೂಜಿಸಲು ಹೇಳಲಾಗುತ್ತದೆ. ಹೀಗೆ ಅರಳಿ ಮರ ಮತ್ತು ಗುರುಗ್ರಹಕ್ಕೆ ನೇರ ಸಂಪರ್ಕವನ್ನು ಹೊಂದಿವೆ. ಹಾಗಾಗಿ ಅರಳಿ ಮರವನ್ನು ಪೂಜಿಸುವುದು ಅದೃಷ್ಟವನ್ನು ತರುತ್ತದೆ ಎಂದು ನಂಬಿಕೆ ಇದೆ. 5ನೇದಾಗಿ ಅರಳಿ ಮರವನ್ನು ಪೂಜಿಸುವುದರಿಂದ ಅನೇಕ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮನು ಈ ಮರದಲ್ಲಿ ನೆಲೆಸಿರುವುದರಿಂದ ಭಗವಂತನ ಕರುಣೆಗೆ ಪಾತ್ರರಾಗಬಹುದು. ಅಶ್ವತ್ಥ ಪ್ರದಕ್ಷಿಣೆ ಮಾಡುವುದರಿಂದ ಕಷ್ಟಗಳೆಲ್ಲವೂ ದೂರವಾಗಿ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಅಶ್ವತ್ಥ ಮರವನ್ನ 7, 11 ಅಥವಾ 18 ಬಾರಿ ಪ್ರದಕ್ಷಿಣೆಗಳನ್ನು ಹಾಕುವುದರಿಂದ ತಮ್ಮ ಪ್ರಾರ್ಥನೆ ಹಾಗೂ ಆಸೆ ಆಕಾಂಕ್ಷೆಗಳು ನೆರವೇರುವುದಲ್ಲದೆ ಕಷ್ಟಗಳು ದೂರವಾಗುವುದೆಂದು ಭಕ್ತರು ನಂಬುತ್ತಾರೆ. ಸ್ನೇಹಿತರೆ, ವೈಜ್ಞಾನಿಕವಾಗಿಯೂ ಹಾಗೂ ಧಾರ್ಮಿಕವಾಗಿಯೂ ಸಾಕಷ್ಟು ಮನ್ನಣೆಯನ್ನು ಪಡೆದಿರುವಂತಹ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ವಿಟಚ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.